ಹರೇ ರಾಮ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಕಾಂಡ ಸರ್ಗ 10. ದಶರಥನಿಂದ ಕ್ರೋಧ ಭವನದೊಳಗೆ ಸೇರಿದ ಕೈಕೇಯಿಯ ಸಾಂತ್ವನಗೊಳಿಸುವ ಯತ್ನ. ಕೈಕೇಯಿಯು ಕುಬ್ಜೆ ಮಂಥರೆಯ ಅತಿಶಯವಾದ ಪಾಪದ ಮಾತಿನಿಂದ ತಾನು ಮಾಡುವ ಕೆಲಸವನ್ನು ನಿಶ್ಚಯಿಸಿ ಅವಳ ಬಳಿ ಅದನ್ನು ತಿಳಿಸಿದಳು. ಮಂಥರೆಯು ತನಗೆ ಪರಮಸಿದ್ಧಿಯಾಯಿತು ಎಂದು ಹರ್ಷಿಸಿದಳು. ಮಹಾರಾಜ ದಶರಥನು ರಾಘವ ಅಭಿಷೇಕಕ್ಕೆ ಆಜ್ಞಾಪಿಸಿ ಅರಮನೆಯಿಂದ ಬಂದನು. ತನ್ನ ಪ್ರಿಯರಿಗೆ ವಿಷಯವನ್ನು ಮೊದಲು ತಿಳಿಸುವುದೆಂದು ಕೈಕೇಯಿಯ ಮನೆಗೆ ಬಂದನು. ನಾನಾ ಸುಂದರ ಹಕ್ಕಿಗಳು, ನೀನಾದವು, ಮಧುರ ಧ್ವನಿಗಳು, ಪರಿಚಾರಕಿಯರು, ಲತಾಭವನ, ಹಸ್ತಿದಂತಹ ಬೆಳ್ಳಿ ಬಂಗಾರದಂತಹ ವೇದಿಕೆಗಳಿಂದ ಕೈಕೇಯಿಯ ಭವನವು ಶೋಭಿತವಾಗಿತ್ತು. ಅಂತಃಪುರದ ಶಯನದಲ್ಲಿ ಪ್ರಿಯ ಕೈಕೇಯಿಯು ಇದನ್ನು ನೋಡಿ ವಿಷಾದಗೊಂಡು ದಾಸಿಯನ್ನು ಕೇಳಿದನು. ಪ್ರತಿಹಾರಿಯು ಅಳುಕಿನಿಂದ ದೇವಿಯು ಕೋಪದಿಂದ ಕ್ರೋಧ ಭವನದಲ್ಲಿದ್ದಾರೆ ಎಂದಳು. ಮತ್ತು ವ್ಯಾಕುಲಗೊಂಡ ರಾಜನು ಅಲ್ಲಿಗೋಗಿ ನೆಲದ ಮೇಲೆ ಮಲಗಿದ್ದ ಪ್ರಾಣಕ್ಕಿಂತ ಪ್ರಿಯಳಾದ ವೃದ್ಧನ ತರುಣಿ ಹೆಂಡತಿಯನ್ನು ಕಂಡನು. ದುಃಖಿತಳಾಗಿ ಕೈಕೇಯಿಯನ್ನು ಪ್ರೀತಿಯಿಂದ ಎರಡೂ ಕೈಗಳಿಂದ ಮೇಲೆತ್ತುತ್ತಾ ಕಮಲಪತ್ರಾಕ್ಷಿ ಕಾಮಿನಿಯಲ್ಲಿ ಕೇಳಿದನು. ನೀನೇಕೆ ಕ್ರೋಧಗೊಂಡಿರುವೆ? ನೀನೇಕೆ ಕೋಪಗೊಂಡಿರುವೆ? ನನಗೆ ತಿಳಿಯುತ್ತಿಲ್ಲ. ನಿನಗೆ ಏನು ಬೇಕು? ಯಾರಾದರೂ ನಿನ್ನನ್ನು ನಿಂದಿಸಿದ್ದಾರೆ? ನಾನೆಲ್ಲಿರುವಾಗ ನೀನೇಕೆ ನೆಲದ ಮೇಲೆ ಮಲಗಿರುವೆ? ವ್ಯಾಧಿಯಿಂದ ಉತ್ತಮ ಶುಶ್ರೂಷಕರಿದ್ದಾರೆ, ಕರೆಸುವೆ. ಯಾರಾದರೂ ನಿನಗೆ ಅಪಕಾರ್ಯ ಮಾಡಿದ್ದರೆ ದಂಡಿಸಲೇ? ಇಲ್ಲ, ಯಾರಿಗಾದರೂ ಒಳ್ಳೆಯದು ಮಾಡಬೇಕೇ? ದೇವಿ, ಹೀಗೆ ರೋಧಿಸಬೇಡ, ಶರೀರವನ್ನು ದಂಡಿಸಬೇಡ. ನಿನಗಾಗಿ ಅವಾಧ್ಯನನ್ನು ವಧಿಸಬಲ್ಲೆ, ವಧಿಸಬೇಕಾದವನನ್ನು ಬಿಟ್ಟು ಬಿಡಬಲ್ಲೆ. ದರಿದ್ರನನ್ನು ಶ್ರೀಮಂತನಾಗಿಸಲೇ? ಇಲ್ಲ, ಶ್ರೀಮಂತರನ್ನು ದರಿದ್ರನಾಗಿಸಲೇ? ನಾನು ನನ್ನದೆಲ್ಲವೂ ನಿನ್ನ ವಶದಲ್ಲಿದೆ. ನಿನಗೆ ಬೇಕಾದನ್ನು ಹೇಳು, ಮಾಡುವೆ. ನಿನ್ನ ಮನದಲ್ಲಿ ಇರುವುದನ್ನು ತಿಳಿಸು. ನನ್ನ ಬಲ ತಿಳಿದಿರುವ ನೀನು ಶಂಕಿಸಬೇಡ. ನಿನಗೆ ಪ್ರಿಯವಾದದನ್ನೇ ಮಾಡುವೆ ಎಂದು ಭಾಷೆ ಕೊಡುವೆ. ದಕ್ಷಿಣ ಪಥ, ವಂಗ, ಅಂಗ, ಮಗಧ, ಮತ್ಸ, ಕಾಶಿ, ಕೋಸಲ ಎಲ್ಲ ಸಮೃದ್ಧ ರಾಷ್ಟ್ರಗಳಲ್ಲಿ ದ್ರವ್ಯ ದಾನ ಧಾನ್ಯಗಳಲ್ಲಿ ಏನು ಬೇಕು ಕೇಳು, ಪಡೆಯುವೆ. ಯಾಕೆ ಸಂಕೋಚಿಸುತ್ತಿರುವೆ? ಎದ್ದೇಳು ಶೋಭನೆ, ಹೇಳು, ಯಾವುದರಿಂದ ಭಯವಾಗಿದೆ? ಸೂರ್ಯನ ರಶ್ಮಿಯು ಮಂಜನ್ನು ಕರಗಿಸುವಂತೆ ದೂರ ಮಾಡುವೆ ಎಂದನು. ರಾಜನು ಹೀಗೆ ಹೇಳಿದಾಗ ಆಕೆ ತನ್ನ ಪ್ರಿಯವಾದ ಆಕೆಗೆ ಪತಿಗೆ ನೋವಾಗುವಂತಹ ಒಂದು ಮಾತಿಗೆ, ಕಾರ್ಯಕ್ಕೆ ಸಿದ್ಧವಾಗುತ್ತಾಳೆ ಎಂಬಲ್ಲಿಗೆ ಅಯೋಧ್ಯಕಾಂಡದ ಸರ್ಗ 10 ಮುಕ್ತಾಯವಾಯಿತು. ಹರೇ ರಾಮ.